ನಾಲ್ಕುನೂರು ಕಂದಾಗಿದೆ. ಇಲ್ಲಿ ಉತ್ತರ ಕನ್ನಡ ಭಾಗದಲ್ಲೂ ನೋಡ್ತಾ ಹೋದ್ರೆ ಇದೆ. ಸೊ ಒಟ್ಟಾರೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ಅಥವಾ ಏನಾದರೂ ಮುಖ್ಯಮಂತ್ರಿ ಆಗುತ್ತಾ ಅಥವಾ ಹೇಗೆ? ಈಗ 3.5 ವರ್ಷದ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಹೆಚ್ಚು ಕಮ್ಮಿ 3,000ಕ್ಕೂ ಹೆಚ್ಚು ಜನ ರೈತಾಪಿ ವರ್ಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆದರೆ ಇಲ್ಲಿವರೆಗೂ ಯಾತಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ರೈತರು, ಅದನ್ನು ಯಾವ ರೀತಿ ತಡೆಗಟ್ಟಬೋದು ಅಂತಕ್ಕಂಥದ್ದಕ್ಕೆ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳು ಆಲೋಚನೆಗಳು ಇವ್ರ ತಲೆನಲ್ಲಿ ಇಟ್ಕೊಂಡಿಲ್ಲ. ನೀವು ಬಿಡದಿ ವಿಚಾರ ಮಾತನಾಡೋದಾದರೆ ಬಹುಶಃ ಈಗ ನಾನು ಒಂದಷ್ಟು ವರದಿಗಳು ತರಿಸ್ಕೊಂಡೆ. ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಗ್ರಾಸ ಆಗಿದೆ, ಸುದ್ದಿ ಆಗಿದೆ. ಇಲ್ಲಿ ನಾನು ಹೇಳುವಂಥದ್ದಿಷ್ಟೇ, ನಿನ್ನೆಯ ದಿನ ಆದಂಥ ಬಿಡದಿಯ ಒಂದು ಪ್ರಕರಣ ಏನಿದೆ, ರೈತರನ್ನ ಆಕ್ರೋಶ ಭರಿತವಾಗಿ ಎತ್ಕಟ್ಟಿ ಒಕ್ಕಲೆಪ್ಸಿ ಸರ್ಕಾರ ಅಲ್ಲೆಲ್ಲೋ ಅಧಿಕಾರಿಗಳನ್ನ JMC ಮಾಡ್ತಕ್ಕಂಥದ್ದಕ್ಕೆ ಮುಂದಿಟ್ಕೊಂಡು ನಿನ್ನೆ ತರಾತುರಿಲೇನು ಕಳಿಸಿದ್ರು. ಆ ಸಂದರ್ಭದಲ್ಲಿ ಘಟನೆ ಏನಾಗಿದೆ ನೀವು ನೋಡಿದ್ದೀರಿ. ಇದೇನು ರೈತರು ಕಾನೂನನ್ನು ಕೈಗೆ ಎತ್ಕೋಬೇಕು ಅಂತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಎತ್ಕೊಂಡಿರ್ತಕ್ಕಂಥದ್ದಲ್ಲ. ಇಲ್ಲಿ ರೈತರ ಕನ್ಸೆಂಟ್ ಇಲ್ದಿರ, ರೈತರ ಒಪ್ಪಿಗೆ ಪಡಿದಿರ ಸರ್ಕಾರ ಅಲ್ಲೆಲ್ಲೋ AC ರೂಮಲ್ಲಿ ಕೂತ್ಕೊಂಡು 80% ಜನ ರೈತರು ಒಪ್ಪಿಗೆ ಕೊಟ್ಟುಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಹೇಳಿದಾಗ ಫಲವತ್ತಾದಂಥ ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ನಿನ್ನೆ ಅತ್ಯಂತ ಭಾವನಾತ್ಮಕವಾಗಿ ಇವತ್ತು ರೈತರು ಬೀದಿಗಿಳಿಬೇಕಾದಂಥ ಪರಿಸ್ಥಿತಿ ನೋಡಿದ್ದೀರಿ. ಸುಮಾರು 490 ದಿನಕ್ಕೂ ಹೆಚ್ಚು ದಿನಗಳು ರೈತ ಮಹಿಳೆಯರು, ಹಿರಿಯಕರು, ವಯಸ್ಸು ಲೆಕ್ಕಾಚಾರ ನೋಡಿದಿರಾ, ಮಹಿಳೆಯರು, ಚಿಕ್ಕ ಚಿಕ್ಕ ಮಕ್ಕಳುಗಳು ಇವತ್ತು ಬೀದಿಲಿ ಕೂತಿದ್ದಾರೆ. ಆದರೆ ಸರ್ಕಾರ ಇಲ್ಲಿವರೆಗೂ ತಿರುಗಿ ನೋಡಿಲ್ಲ. ಅದಾದ ನಂತರ ಇವತ್ತು ಬೆಳಗ್ಗೆ 10 ಜನದ ಮೇಲೆ ಅಧಿಕೃತವಾಗಿ 10 ಜನದ ಮೇಲೆ FIRನ ದಾಖಲೆ ಮಾಡಿದ್ದಾರೆ. 307ನ ಅವ್ರ ಮೇಲೆ ಏರಿದ್ದಾರೆ. ಅದರಲ್ಲಿ 5 ಜನ ಮಹಿಳೆಯರ ಮೇಲೆ FIR ಮಾಡಿದ್ದಾರೆ. ಸರ್ಕಾರ ಏನು ಸಂದೇಶ ಕೊಡೋಕ್ಕೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಇವತ್ತು ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಯಾಕೆಂದರೆ ಇವತ್ತು ನೀವು ರೈತರ ಬಗ್ಗೆ ನನಗೆ ಪ್ರಶ್ನೆ ಕೇಳಿದ್ರಿ. ಇವ್ರನ್ನೆಲ್ಲ ಕೂರಿಸ್ಕೊಂಡು ಒಂದು ಸೌಜನ್ಯತೆಗೆ ಒಬ್ಬ ಮುಖ್ಯಮಂತ್ರಿ ಆದವರು, ಯಾಕೆಂದರೆ ಅವರ ಸ್ವಂತ ತವರು ಜಿಲ್ಲೆ ಅದು. ಅಲ್ಲಿ 4 ವಿಧಾನಸಭಾ ಕ್ಷೇತ್ರಕ್ಕೆ 4 ಜನಕ್ಕೂ ಕೂಡ ಇವತ್ತು ಶಾಸಕ ಸ್ಥಾನ ಕೊಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಜಿಲ್ಲೆ ಜನ. ಆದರೆ ಒಂದು ಸೌಜನ್ಯಕ್ಕಾದರೂ ಅವರನ್ನು ಕರೆದು ಇಲ್ಲಿವರೆಗೂ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಆಗಿಲ್ಲ. ಬದಲಾಗಿ ಅವ್ರಿಗೆ ಬೇಕಾದಂಥ ಒಂದಷ್ಟು ಜನನ ಕರೆಸ್ಕೊಂಡು ಈ ಥರ ರೈತರ ಶಾಲೆ ಹಾಕ್ಕೊಂಡು ಕೂರಿಸ್ಕೊಂಡು ರೈತರ ಜೊತೆ ನಾನು ಒಂದು ಸಂವಾದ ಮಾಡಿದ್ದೀನಿ, ಅವ್ರ ಒಪ್ಪಿಗೆ ತಗೊಂಡಿದ್ದೀನಿ ಅಂತ ಒಂದು ಬಿಂಬಿಸಿದ್ರು ಹೊರತುಪಡಿಸಿ ಯಾವ ರೈತರ ಜೊತೆ ಅಲ್ಲಿರ್ತಕ್ಕಂಥ ನಿಜವಾದ ರೈತರ ಜೊತೆ ಸರ್ಕಾರ ಆಗಲಿ ಮುಖ್ಯಮಂತ್ರಿಗಳಾಗಲಿ ಕೂತು ಚರ್ಚೆ ಮಾಡ್ತಕ್ಕಂಥ ಒಂದು ಸೌಹಾರ್ದಿತವಾದಂಥ ವಾತಾವರಣ ಸೃಷ್ಟಿ ಮಾಡಿಲ್ಲ. ಹಾಗಾಗಿ ನಿನ್ನೆ ದಿನ ಈ ಪ್ರಕರಣ ಆಗಿದೆ. ಆದರೆ ಒಂದು ಬಿಡದಿ ಭಾಗದ ರೈತರಿಗೆ ನಾನು ಇಲ್ಲಿಂದನೇ ಸಂದೇಶ ಕೊಡ್ಲಿಕ್ಕೆ ಬಯಸ್ತೇನೆ. ನಾವೀಗಾಗಲೇ ಮೊದಲನೇ ದಿನದಿಂದನೂ, ಯಾಕೆಂದರೆ ಇವೆಲ್ಲ ಮುನ್ನೆಲೆಗೆ ಬಂದಿರತಕ್ಕಂಥದ್ದು 1-1.5 ತಿಂಗಳಿಂದ ಭಾಳ ಜನ ಸಂಘಟನೆಗಳು ಎಲ್ಲ ಒಂದು ಸ್ವಲ್ಪ TV ಮಾಧ್ಯಮದಲ್ಲಿ, ಆ ಪತ್ರಿಕಾ ಮಾಧ್ಯಮದಲ್ಲಿ ಯಾವಾಗ ಪ್ರಚಾರ ಆಯಿತು ಆಗ ಭಾಳ ಜನ ಸ್ವಇಚ್ಛೆಯಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲೆಲ್ಲ ಇದನ್ನು ವಿಡಿಯೋ ಮಾಡಿ ಹಾಕಿದರು. ಆದರೆ ಮೊದಲನೇ ದಿನದಿಂದ ಅವ್ರ ಹೋರಾಟದಲ್ಲಿ ಜನತಾದಳ ಪಕ್ಷ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಆಮೇಲೆ ನಾವು ಯಾವುದೇ ಅಭಿವೃದ್ಧಿಯ ವಿರೋಧಿಗಳಲ್ಲ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಥವಾ ಸ್ಮಾರ್ಟ್ ಸಿಟಿನೋ ನಾವೇನೋ ಮಾಡ್ತೀವಿ ಅಂತಕ್ಕಂಥದ್ದೇನು ಸರ್ಕಾರ ಹೇಳುತ್ತೆ. ಇವತ್ತು KIDB ಕಡೆಯಿಂದ ಹೆಚ್ಚು ಕಮ್ಮಿ 1.5 ಲಕ್ಷ ಎಕರೆಗೂ ಅಧಿಕ ಜಮೀನು ಇವತ್ತು KIDB ಅಕ್ವಿಸಿಷನ್ ಮಾಡ್ಕೊಂಡಿದ್ದಾರೆ. ಅದು ನಮ್ಮ ಕಲ್ಯಾಣ ಕರ್ನಾಟಕ ಇರ್ಬೋದು, ಇಲ್ಲಿ ನಿಮ್ಮ ಕಿತ್ತೂರು ಕರ್ನಾಟಕ ಇರ್ಬೋದು, ಎಲ್ಲ ಭಾಗಗಳಲ್ಲೂ ಅಕ್ವಿಸಿಷನ್ ಆಗಿದೆ. ಇಲ್ಲಿ ಜನ ಇವತ್ತು ಗುಳೆ ಹೋಗ್ತಾ ಇದ್ದಾರೆ. ಒಂದಷ್ಟು ಜನ ಹೈದರಾಬಾದ್ಗೆ ಹೋಗ್ತಾರೆ, ಒಂದಷ್ಟು ಜನ ಬಾಂಬೆಗೆ ಹೋಗ್ತಾರೆ. ಗೂಳೆ ಹೋಗ್ತಕ್ಕಂಥ ಯುವಕರನ್ನ ಯಾಕೆ ನೀವು ಇಲ್ಲಿ KIDB ಅಕ್ವಿಸಿಷನ್ ಆಗಿರ್ತಕ್ಕಂಥ ಜಾಗದಲ್ಲಿ ಇಂಡಸ್ಟ್ರಿಗಳನ್ನ ಯಾಕೆ ತಗೊಂಬಂದು ಸ್ಥಾಪನೆ ಮಾಡೋಕ್ಕಾಗ್ತಾ ಇಲ್ಲ? AI ಸಿಟಿ ಅಂತಕ್ಕಂಥದ್ದು, ಸ್ಮಾರ್ಟ್ ಸಿಟಿ ಅಂತಕ್ಕಂಥದ್ದು ಫಲವತ್ತಾದಂಥ ಜಮೀನಲ್ಲೇ ಮಾಡಬೇಕಾ? ಕೃಷಿಗೆ ಯೋಗ್ಯ ಇಲ್ಲದೆ ಇರ್ತಕ್ಕಂಥ ಭೂಮಿ ಅಂತಕ್ಕಂಥದ್ದನ್ನು ನೀವು ಅದನ್ನು ಗಮನಿಸಿ. ಅಂಥ ಕಡೆ ಇವತ್ತು ಯಾವ ಸಿಟಿ ಬೇಕಾದರೂ ಕಟ್ಬೋದು, ನಮ್ಮದೇನು ಆಕ್ಷೇಪಣೆ ಇಲ್ಲ, ನಾವೇನು ಅಬ್ಜೆಕ್ಷನ್ ಮಾಡೋದಿಲ್ಲ ಅದಕ್ಕೆ. ಆದರೆ ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ, ನಾನು ಪಾದಯಾತ್ರೆ ಮಾಡಿ ಬಂದಿರೋನು 26 ಗ್ರಾಮದಲ್ಲೂ ಹೋಗಿದ್ದೀನಿ. ಅಲ್ಲಿ ಹೋದಾಗ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥ ಒಂದು ಕೆಟಗರಿ ಇದೆ. ಅದು ಬಹುತೇಕ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಕೆಟಗರಿ. ಇವರು ಹೈನುಗಾರಿಕೆ ಮಾಡ್ಕೊಂಡು, ಹಸು ಸಾಕೊಂಡು, ಸ್ವಂತ ಜಮೀನಿಲ್ಲ ಅಂತ ಹೇಳಿದ್ರು ಗುತ್ತಿಗೆಗೆ ಜಮೀನು ತಗೊಂಡು ಅಲ್ಲಿ ಎಕ್ಸ್ಪೆನ್ಸ್ ಕಟ್ಔಟ್ ಮಾಡಿ ಕೊನೆಗೆ ಬರ್ತಕ್ಕಂಥ ಆದಾಯದಲ್ಲಿ ಅವರ ಜೀವನೋಪಾಯ ಕಟ್ಕೊಂಡಿದ್ದಾರೆ. ಅಲ್ಲಿರ್ತಕ್ಕಂಥ ರೈತರು ಬದುಕು ಕಟ್ಕೊಂಡಿದ್ದಾರೆ. ಹೀಗಾಗಿ ಅವರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದು, ಅವ್ರ ಎದೆ ಮೇಲೆ ಮರಣ ಶಾಸನವನ್ನು ಬರೀತಕ್ಕಂಥ ಈ ರಾಜ್ಯ ಸರ್ಕಾರ
ಏನಾದರೂ ಕಿಂಚಿತ್ತು ಮಾನ ಮರ್ಯಾದೆ ಗೌರವ ಅಂತಕ್ಕಂಥದ್ದಿದ್ರೆ ತತ್ಕ್ಷಣ ಇವತ್ತು ನಿನ್ನೆ ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿಗೆ ಪುಷ್ಟಿ ಕೊಡುವಂತೆ ಇವತ್ತು FIR ಹೆಣ್ಣು ಮಕ್ಕಳ ಮೇಲೆ, ಮುಗ್ಧ ಹೆಣ್ಣು ಮಕ್ಕಳ ಮೇಲೆ, ರೈತ ಮಹಿಳೆಯರ ಮೇಲೆ ದಾಖಲೆ ಮಾಡಿದ್ದಾರೆ. ಒಂದು ಪಕ್ಷದ ಕಡೆಯಿಂದ ಭಾಳ ಗಟ್ಟಿಯಾಗಿ ಬಿಡದಿ ವಿಚಾರದಲ್ಲಿ ಗಟ್ಟಿ ನಿಲುವನ್ನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯಾರ ಮೇಲೆ ಇವತ್ತು 307 FIRನ ದಾಖಲೆ ಮಾಡಿದ್ದಾರೆ, ಕಾನೂನಿನ ಅಡಿಯಲ್ಲಿ ಅವ್ರಿಗೆ ರಕ್ಷಣೆ ಕೊಡಿಸ್ತಕ್ಕಂಥದ್ದಕ್ಕೆ ಜನತಾದಳ ಪಕ್ಷ ಭಾಳ ಗಟ್ಟಿಯಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರ ನೇತೃತ್ವದಲ್ಲಿ ನಿಲ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.